ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡುವಂಥದ್ದಾದರೆ ನಮ್ಮ ಸಭೆಯಲ್ಲಿ ನಾವು ಮಾತನಾಡುವ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ TV ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರ್ ನೀವು ಸಂಪರ್ಕಿಸಬಹುದು. ಖಂಡಿತವಾಗಿ ಪವಿತ್ರ ಆತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಈಗ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳಿಕ್ಕೆ ಹೋಗೋಣ. ಚಿಕ್ಕ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಸ್ವಾಮಿ ಕರ್ತನೆ, ನಿನ್ನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಸ್ವಾಮಿ ಕರ್ತನೆ, ಸತ್ಯಧ್ವನಿ ಕಾರ್ಯಕ್ರಮಕ್ಕಾಗಿ ಸ್ತೋತ್ರ. ಸ್ವಾಮಿ, ಅನೇಕರು ಕಾರ್ಯಕ್ರಮವನ್ನು ವೀಕ್ಷಿಸಿ ನಿನ್ನ ಸತ್ಯಗಳನ್ನು ಸ್ವಾಮಿ ಕರ್ತನೆ ತಿಳಿಯುವಂತೆ, ಅದರಲ್ಲಿ ಬೇರೂರುವಂತೆ ಸಹಾಯ ಮಾಡಯ್ಯ. ಈ ದಿನವೂ ಸ್ವಾಮಿ ನಿನ್ನ ನಾವು ಆಹ್ವಾನಿಸುತ್ತೇವೆ. ನಮ್ಮ ಹೃದಯದಲ್ಲಿರುವಂಥ ಆತನೇ ನಮ್ಮ ಸಂಗಡ ಮಾತನಾಡಯ್ಯ. ಸ್ವಾಮಿ, ಕೇಳುವಂಥ ಪ್ರತಿಯೊಬ್ಬರ ಹೃದಯಗಳು ನಿನ್ನ ವಾಕ್ಯಕ್ಕಾಗಿ ತೆರೆಯಲ್ಪಡಲಿ. ನಮ್ಮ ಹತ್ರ ಮಾತನಾಡು. ನಮ್ಮ ಜೀವಿತಗಳು ಮಹಿಮೆಯಿಂದ ಕರ್ತನೆ ಮಹಿಮೆಗೆ ಹೋಗುವ ಹಾಗೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುವ ಹಾಗೆ ನಮ್ಮ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಈಗ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ನಾವೆಲ್ಲರೂ ಸತ್ಯವೇದದಿಂದ ಕೆಲವು ವಚನಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 27ನೇ ಕೀರ್ತನೆ ಮೊದಲು 8ನೇ ವಚನವನ್ನು ಓದಿಕೊಳ್ಳೋಣ. 27ನೇ ಕೀರ್ತನೆ 8ನೇ ವಚನ. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬಂದೇ ಬರುವೆನು ಎಂದು ಉತ್ತರ ಕೊಟ್ಟೆನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಭಕ್ತನಾದ ದಾವೀದನು ದೇವರ ಬಗ್ಗೆ ಆತನ ಕೆಲವು ಸಂಗತಿಗಳನ್ನು ಹೇಳ್ತಾ ಇದ್ದಾನೆ. ಈ ಕೀರ್ತನೆಯಲ್ಲಿ ದೇವರು ನನಗೆ ಬೆಳಕು, ರಕ್ಷಕನಾಗಿದ್ದಾನೆ ಎಂಬುದಾಗಿ. ಆಪತ್ತುಗಳು, ವಿಪತ್ತುಗಳು, ಶತ್ರುಗಳು, ದುಷ್ಟವೈರಿಗಳು ಆತನ ಸುತ್ತುವರಿದಂಥ ಸಂದರ್ಭದಲ್ಲಿ ದೇವರಲ್ಲಿ ಭರವಸವಿಟ್ಟು, ದೇವರು ನನ್ನ ಸಹಾಯಕನಾಗಿದ್ದಾನೆ, ನನ್ನ ಬೆಳಕು, ರಕ್ಷಕನಾಗಿದ್ದಾನೆ, ನನ್ನ ಕೋಟೆ ಆಗಿದ್ದಾನೆ, ಆತನು ನನಗಿದ್ದಾನೆ ಎಂಬುದನ್ನು ಆತನು ತನ್ನ ನಂಬಿಕೆಯನ್ನು ಆತನು ಪ್ರಕಟಪಡಿಸ್ತಾ ಅನೇಕ ಸಂಗತಿಗಳನ್ನು ಆತನು ಬರೀತಾನೆ. 4ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಒಂದೇ ಒಂದು ಸಂಗತಿಯನ್ನು ದೇವರಿಂದ ನಿರೀಕ್ಷಿಸಿ ಅದಕ್ಕೋಸ್ಕರ ನನ್ನ ಜೀವಮಾನದಲ್ಲೆಲ್ಲ ನಾನು ಕಾದುಕೊಂಡಿದ್ದೇನೆ. ಅದೇನೆಂದರೆ ಆತನ ಪ್ರಸನ್ನತೆಯಲ್ಲಿ ವಾಸ ಮಾಡುವುದಕ್ಕೆ ನನಗೆ ಅನುಗ್ರಹವಾಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಒಂದು ಸಾರಿ ಓದೋಣ. 27ನೇ ಕೀರ್ತನೆ 4ನೇ ವಚನ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಪ್ರೈಸ್ ದ ಲಾರ್ಡ್. ಇಲ್ಲಿ ಆತನು ಹೇಳ್ತಿದ್ದ, ನನ್ನ ಜೀವಮಾನವೆಲ್ಲ ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸ ಮಾಡಬೇಕು. ಯಾಕಂದರೆ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡಬೇಕು, ಆತನ ಮಂದಿರದಲ್ಲಿ ಧ್ಯಾನ ಮಾಡಬೇಕೆಂಬುದಾಗಿ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ನಾನು ಅಪೇಕ್ಷಿಸ್ತಿದ್ದೇನೆ ಎಂಬುದಾಗಿ 8ನೇ ವಚನದಲ್ಲಿ ಹೇಳ್ತಾನೆ. ದೇವರು ತನ್ನ ಸಂಗಡ ಹೇಳಿರುವಂಥ ಮಾತನ್ನು, ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬುದಾಗಿ ನೀನು ಹೇಳಿದಾಗ ನಿನ್ನ ಸಾನ್ನಿಧ್ಯಕ್ಕೆ ಬಂದೇ ಬರುವೆನೆಂಬುದಾಗಿ ನಾನು ಉತ್ತರ ಕೊಟ್ಟೆನು ಎಂಬುವಂಥ ಮಾತನ್ನು ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ಭಾಗದ ಆಧಾರದಿಂದ ಕೆಲವು ಸಂಗತಿಗಳನ್ನು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ. ನಾವು ನೋಡ್ತೇವೆ, ಅನೇಕ ಸಾರಿ ದೇವರನ್ನು ನಂಬಿರ್ತೇವೆ, ದೇವರನ್ನ ವಿಷಯದಲ್ಲಿ ಆಸಕ್ತರಿದ್ದ ಹಾಗೆ ನಾವಿರುವಂಥವರಾಗಿರ್ತೇವೆ. ಅನೇಕ ಯಾವಾಗಲೂ ದೇವರ ವಾಕ್ಯ ಕೇಳುವವರಾಗಿರ್ತೇವೆ, ಎಲ್ಲವನ್ನು ಮಾಡ್ತಾ ಇರ್ತೇವೆ. ಬಟ್ ಆದರೆ ಒಂದು ನಾವು ಅರ್ಥ ಮಾಡಿಕೊಳ್ಳೋಣ, ಅನೇಕ ಸಾರಿ ವಿಶ್ವಾಸಿಗಳು, ಕ್ರೈಸ್ತವರು ಆದಂಥ ಮತ್ತು ಯಾವುದೇ ಮನುಷ್ಯ ಆಗಲಿ ದೇವರಲ್ಲಿ ಆತನು ದೇವರ ಹತ್ರ ಯಾಕೆ ಬರ್ತಾನೆ, ದೇವರನ್ನು ಯಾಕೆ ಪ್ರಾರ್ಥಿಸ್ತಾನೆ, ಯಾಕೆ ಆತನ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಂಥದ್ದಾದರೆ, ದೇವರಿಂದ ಏನಾದರೂ ಹೊಂದಬೇಕು, ನಮ್ಮ ಜೀವನದಲ್ಲಿರುವ ಕಷ್ಟಗಳಿಗೆ ಪರಿಹಾರ, ಪ್ರಾರ್ಥನೆಗಳಿಗೆ ಸದುತ್ತರ, ನಮಗೆ ಬೇಕಾದ ಕಾರ್ಯಗಳು, ನಮಗೇನು ಅಗತ್ಯಗಳಿದ್ದವು ಅವೆಲ್ಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಮತ್ತು ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ದೇವರ ಬಳಿಗೆ ನಾವು ಬರುವಂಥವರಾಗಿರ್ತೇವೆ.
ಆದರೆ ಇಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ಇಂಗ್ಲೀಷ್ ಬೈಬಲಲ್ಲಿ 8ನೇ ವಚನ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಅದು ಹೀಗೆ, ವೆನ್ ಯು ಸೆಡ್ ಸೀಕ್ ಮೈ ಫೇಸ್, ಮೈ ಹಾರ್ಟ್ ಸೆಡ್ ಟು ಯು, ಯುವರ್ ಫೇಸ್ ಓ ಲಾರ್ಡ್ ಐ ಶಾಲ್ ಸೀಕ್ ಎಂಬುದಾಗಿ. ನನ್ನ ಮುಖವನ್ನು ಹುಡುಕು, ನನ್ನ ಪ್ರಸನ್ನತೆಯನ್ನು ಹುಡುಕು, ನನ್ನ ಮುಖದರ್ಶನವನ್ನು ಹುಡುಕು ಎಂಬುದಾಗಿ ನೀನು ಹೇಳಿದಾಗ, ಹೌದು ಸ್ವಾಮಿ, ನಾನು ನಿನ್ನ ಮುಖದರ್ಶನವನ್ನು ಹುಡುಕುವೆನು ಎಂಬುದಾಗಿ ನಾನು ಹೇಳಿದೆನು ಎಂಬುದಾಗಿ. ಇದನ್ನು ನಾವು ಹೀಗೆ ನೋಡ್ತೇವೆ, ಆತನ ಮುಖವನ್ನು ಹುಡುಕು ಎಂಬುದಾಗಿ ಹೇಳ್ತಾನೆ. ಅಂದರೆ ನನ್ನ ಪ್ರಸನ್ನತೆಯಲ್ಲಿ ಇರು, ನನ್ನ ಹತ್ತಿರಕ್ಕೆ ಬಾ ಎಂಬುದಾಗಿ ದೇವರು ಕರೀತಾನೆ. ನಾವಾದರೆ ಆತನ ಮುಖವನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಆತನ ಕೈಯನ್ನು ನಿರೀಕ್ಷಿಸುವವರಾಗಿರ್ತೇವೆ ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಯಾಕಂದರೆ ಆತನ ಕೈ ನಮ್ಗೆ ಏನು ಮಾಡ್ತೈತೆ, ಆತನ ಕೈ ನಮ್ಗೆ ಏನು ಕೊಡ್ತೈತೆ, ಆತನ ಏನು ನಮಗೆ ಮಾಡಲಿಕ್ಕಿದ್ದಾನೆ, ಎಂಥ ಕಾರ್ಯಗಳು ನಾನು ಆತನಿಂದ ಹೊಂದಿಕೊಳ್ತೇನೆ ಎಂಬುದಾಗಿ ಯಾವಾಗಲೂ ಆತನ ಕೈಯನ್ನು ನಾವು ನಿರೀಕ್ಷಿಸುವವರಾಗಿರ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತೈತೆ, ಆತನು ತನ್ನ ಮುಖವನ್ನು ಹುಡುಕುವುದಕ್ಕೆ, ತನ್ನ ಪ್ರಸನ್ನತೆಯಲ್ಲಿ ವಾಸಿಸುವುದಕ್ಕೆ, ಆತನ ಮಹಿಮೆಯನ್ನು ಹುಡುಕುವುದಕ್ಕೆ ನಮ್ಮನ್ನು ಆತನು ಕೇಳಿಕೊಳ್ಳುವಂಥ ಆತನಾಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆತ ನಮ್ಮನ್ನು ಕೇಳಿಕೊಳ್ಳುವಂಥ ಆತನಾಗಿರ್ತಾನೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ದೇವರಿಂದ ಏನೋ ಸಂಗತಿಗಳು ಬೇಕೆಂಬುದಾಗಿ ದೇವರ ಹತ್ರ ಬರುವವರಾಗಿರ್ತೇವೆ. ಆದರೆ ದೇವರು ಬಯಸುವಂಥದ್ದೇನೆಂದರೆ, ಹಾಗೆ ಬೇಡ, ನೀವು ನನ್ನ ಮುಖವನ್ನು ಹುಡುಕುವುದಕ್ಕೆ ಬನ್ನಿರಿ ಎಂಬುದಾಗಿ. ಇಲ್ಲಿ ಬಹಳ ವ್ಯತ್ಯಾಸವಿದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಸಹ ಇದೇ ಸಂಗತಿಯನ್ನು ಪವಿತ್ರಾತ್ಮ ದೇವರಲ್ಲಿ ಬರೆಸಿದ್ದಾನೆ. ಅಲ್ಲಿ ಅನೇಕ 1ನೇ ವಚನದಿಂದ ನೋಡ್ತಾ ಬರುವಾಗ, ನಿಮ್ಮಲ್ಲಿ ಯುದ್ಧಗಳು ಯಾಕೆ, ಕಾದಾಟಗಳು ಯಾಕೆ, ನೀವು ಹೊಟ್ಟೆ ಕಿಚ್ಚು ಪಡ್ತೀರಿ, ಯುದ್ಧ ಮಾಡ್ತೀರಿ, ಕಾದಾಡ್ತೀರಿ, ಕೊಲೆಗಾರರಾಗುವಷ್ಟು ನೀವು ಹೊಟ್ಟೆ ಕಿಚ್ಚು ಪಡ್ತೀರಿ, ಆದರೆ ನೀವೇನೂ ಹೊಂದಿಕೊಳ್ಳಲ್ಲ. ಯಾಕಂದರೆ ನೀವು ಬೇಡಿಕೊಳ್ಳದ ಕಾರಣ ಹೊಂದಿಕೊಳ್ಳಲ್ಲ. ನೀವು ಬೇಡಿಕೊಂಡಿರೋ ಭೋಗೇಚ್ಛೆಗಳಿಗಾಗಿ ನೀವು ಬೇಡಿಕೊಳ್ತೀರಿ, ಅದಕ್ಕೆ ನೀವು ಹೊಂದಿಕೊಳ್ಳಲ್ಲ. ವ್ಯಭಿಚಾರಿಗಳು ನೀವು ಎಂಬುದಾಗಿ ದೇವರ ವಾಕ್ಯ, ಪವಿತ್ರಾತ್ಮ ದೇವರು ತನ್ನ ನಂಬಿದವರನ್ನೇ ಎಚ್ಚರಿಸುವಂಥದ್ದನ್ನು ನಾವು ಅಲ್ಲಿ ನೋಡುವಂಥವರಾಗಿರ್ತೇವೆ. ಇದು ಬಹಳ ಕೆಲವೊಮ್ಮೆ ಕನ್ಫ್ಯೂಷನ್ ಮಾಡುವಂಥದ್ದಾಗಿರ್ತೈತೆ. ಇಲ್ಲಿ ನಾವು ನೋಡ್ತೇವೆ, ನೀವು ಯುದ್ಧಗಳು ಯಾಕೆ, ಕಾದಾಟಗಳು ಯಾಕೆ, ನೀವೆಷ್ಟು ಹೋರಾಡಿದರೂ ಹೊಟ್ಟೆ ಕಿಚ್ಚು ಪಡ್ತೀರಿ, ಕೊಲೆಗಾರರಷ್ಟು ಆಗುವಷ್ಟು ಹೊಟ್ಟೆ ಕಿಚ್ಚು ಪಡ್ತೀರಿ, ಏನೂ ಹೊಂದಿಕೊಳ್ಳಲ್ಲ. ಯಾಕಂದರೆ ಬೇಡಿಕೊಳ್ಳದ ಕಾರಣ ಹೊಂದಿಕೊಳ್ಳಲಿಲ್ಲ ಎಂಬುದಾಗಿ. ಅಂದರೆ ಬೇಡಿಕೊಂಡ್ರೆ ಸಿಗ್ತೈತಾ ಅಂದರೆ, ನೀವು ಬೇಡಿಕೊಂಡ್ರೂ ನಿಮ್ಮ ಭೋಗೇಚ್ಛೆಗಳಿಗಾಗಿ ಬೇಡಿಕೊಳ್ತಿದ್ದೀರಿ ಎಂಬುದಾಗಿ. ಹಾಗಾದರೆ ಏನು ಬೇಡಿಕೊಳ್ಳುವಂಥದ್ದು, ಬೇಡುವಂಥದ್ದಂದರೆ ಏನು? ಪ್ರೈಸ್ ದಿ ಲಾರ್ಡ್. ಅನೇಕ ಸಾರಿ ನಾವು ನೋಡ್ತೇವೆ, ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ತಾನೆ, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗ್ತೈತೆ, ತಟ್ಟುವ ಪ್ರತಿಯೊಬ್ಬನಿಗೂ ತೆರೆಯಲ್ಪಡ್ತೈತೆ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ. ಅದಕ್ಕೆ ಬೇಡಿಕೊಳ್ಳಿರಿ ಅಂತ ಹೇಳಿದ ಕೂಡಲೇ ನಾವೇನು ಮಾಡ್ತೇವೆ ಅಂದರೆ, ನಮ್ಮ ಅಗತ್ಯಗಳಿಗಾಗಿ ಬೇಡಿಕೊಳ್ತೇವೆ, ನಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಬೇಡಿಕೊಳ್ತೇವೆ, ನಮ್ಮ ಆಶೆಗಳು ನೆರವೇರಿಸಿ ಎಂಬುದಾಗಿ ಬೇಡಿಕೊಳ್ತೇವೆ. ನಾನು ಈ ಲೋಕದಲ್ಲಿ ಇಂಥ ವ್ಯಕ್ತಿ ಆಗಬೇಕು, ಅಂಥ ವ್ಯಕ್ತಿ ಆಗಬೇಕು, ಇದನ್ನು ಹೊಂದಿಕೊಳ್ಬೇಕು, ಇಷ್ಟು ಸೌಕರ್ಯಗಳು ನನಗೆ ಬೇಕೆಂಬುದಾಗಿ ಮನೆ, ಬಂಗಲೆ, ಕಾರು, ಅದು ಇದು, ಚರ್ಚ್ ಬಿಲ್ಡಿಂಗು, ಅದು ಇದು, ಈ ರೀತಿ ನಮ್ಮ ಅಗತ್ಯಗಳನ್ನು ಅಥವಾ ನಮ್ಮ ಆಶೆಗಳನ್ನು ಬೇಡಿಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಇದನ್ನೇ ಯಾಕೋಬನ ಪತ್ರಿಕೆಯಲ್ಲಿ ಪವಿತ್ರಾತ್ಮನು ಹೇಳಿರುವಂಥದ್ದು, ಭೋಗೇಚ್ಛೆಗಳಿಗಾಗಿ ನೀವು ಬೇಡಿಕೊಳ್ತೀರಿ ಎಂಬುದಾಗಿ. ಹಾಗಾದರೆ ಏನು ಬೇಡಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಬೇಡಿಕೊಳ್ಳುವಂಥದ್ದೆಲ್ಲ ದಾವೀದನು ಬೇಡಿಕೊಳ್ತಿದ್ದಾನಲ್ವ. 27ನೇ ಕೀರ್ತನೆ 4ನೇ ವಚನದಲ್ಲಿ ಆತನೇನು ಬೇಡಿಕೊಳ್ತಿದ್ದೆ, ಒಂದೇ ವರವನ್ನು ನಾನು ಬೇಡಿಕೊಳ್ತಿದ್ದೇನೆ, ಒಂದೇ ವರವನ್ನು ನಾನು ಅಪೇಕ್ಷಿಸ್ತಿದ್ದೇನೆ. ಏನು ಬೇಡಿಕೊಳ್ತಿದ್ದಾನೆ? ಆತನು ಹೇಳ್ತಾ ಇದ್ದಾನೆ, ನನ್ನ ಜೀವಮಾನ ಕಾಲವೆಲ್ಲ ನಿನ್ನ ಮಂದಿರದಲ್ಲಿ ವಾಸ ಮಾಡುತ್ತಾ, ನಿನ್ನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಈ ಒಂದೇ ವರವನ್ನು ನಾನು ಅಪೇಕ್ಷಿಸಿ ಬೇಡಿಕೊಳ್ತಿದ್ದೇನೆ ಎಂಬುದಾಗಿ. ಆತನ ಪ್ರಸನ್ನತೆಯನ್ನು ಬೇಡಿಕೊಳ್ತಿದ್ದಾನೆ, ಆತನ ಪ್ರಸನ್ನತೆಯನ್ನು ಬೇಡಿಕೊಳ್ತಿದ್ದಾನೆ, ಆತನ ಸಾನ್ನಿಧ್ಯವನ್ನು ಆತನು ಬೇಡಿಕೊಳ್ತಿದ್ದಾನೆ, ಆತನ ಸಾನ್ನಿಧ್ಯದಲ್ಲಿ ಆತನನ್ನು ಧ್ಯಾನ ಮಾಡುವುದನ್ನು ಆತನು ಬೇಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಆತನ ಪ್ರಸನ್ನತೆಯನ್ನು ಬೇಡಿಕೊಳ್ಳುವುದಂದರೆ ಏನು? ಪ್ರಸನ್ನತೆ ಉಂಟೆಂಬುದಾಗಿ ನಾವು ಹೇಳ್ತೇವಲ್ಲ, ದೇವರು ನಮ್ಮ ಸಂಗಡಿದ್ದಾನೆ. ಕಳೆದ ವಾರ ನಾವು ಅದನ್ನೇ ಮಾತನಾಡಿಕೊಂಡೆವು, ದೇವರು ಇದ್ದಾನೆ ಎಂಬುದಾಗಿ. ಸ್ವಾಮಿ ನೀನು ಬಾ ಅಂತ ಕೇಳುವಂಥದ್ದ? ಏನು ಬೇಡುವಂಥದ್ದಂದರೆ ಏನು? ಬೇಡುವಂಥದ್ದಂದರೆ ಅಪೇಕ್ಷಿಸುವಂಥದ್ದು. ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ನಾನು ಅಪೇಕ್ಷಿಸ್ತೇನೆ, ನಿನ್ನ ಪ್ರಸನ್ನತೆಯಲ್ಲಿ ನಾನು ಕುಳಿತುಕೊಳ್ತೇನೆ, ನಿನ್ನ ಮುಖ ದರ್ಶನವನ್ನು ನಾನು ಮಾಡುತ್ತೇನೆ, ನಿನ್ನ ಪ್ರಸನ್ನತೆಯ ಪ್ರಕಟಣೆ ನನಗಾಗಲಿ, ನಿನ್ನನ್ನು ನಾನು ನೋಡುವಂತೆ ಸಹಾಯ ಮಾಡು, ನಿನ್ನನ್ನು ಅರಿಯುವಂತೆ ಸಹಾಯ ಮಾಡು. ಅದನ್ನೇ ಪೌಲನು ಫಿಲಿಪ್ಪಿ ಪತ್ರಿಕೆಯಲ್ಲಿ ಆತನು ಹೇಳ್ತಾ ಬರ್ತಾನೆ, ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠ ಭಾಗ್ಯವೆಂಬುದಾಗಿ ಎಣಿಸಿ ನನಗೆ ಲಾಭಕರವಾಗಿದ್ದ ಎಲ್ಲವನ್ನು ಸಹ ನಷ್ಟವೆಂದು ಎಣಿಸಿಕೊಳ್ಳುತ್ತಿದ್ದೇನೆ ಎಂಬುದಾಗಿ.
ಹಲ್ಲೆಲೂಯಾ. ದೇವರ ಪ್ರಸನ್ನತೆಯನ್ನು ಬೇಡುವಂಥದ್ದಂದರೆ ದೇವರನ್ನು ಬೇಡುವಂಥದ್ದಂದರೆ ದೇವರ ಅರಿವನ್ನು ಬೇಡಿಕೊಳ್ಳುವಂಥದ್ದು. ದೇವರ ಯೇಸು ಕ್ರಿಸ್ತನನ್ನು ನಾನು ಅರಿಯಬೇಕು ಸ್ವಾಮಿ, ನಿನ್ನನ್ನು ನಾನು ತಿಳಿಯಬೇಕು ಸ್ವಾಮಿ, ನಿನ್ನನ್ನು ನಾನು ನೋಡಬೇಕು ಕರ್ತನೆ, ನೀನು ಯಾರು ನನ್ನ ಅಂತರಂಗಕ್ಕೆ ಪ್ರಕಟವಾಗಬೇಕು, ನಿನ್ನ ರೆವಲೇಷನ್, ನಿನ್ನ ಪ್ರಕಟಣೆ, ಪ್ರತ್ಯಕ್ಷತೆ ನನಗೆ ಆಗಬೇಕೆಂಬುದಾಗಿ ಆತನ ಪ್ರಸನ್ನತೆಯನ್ನು ಯಾರಾದರೆ ಅಪೇಕ್ಷಿಸ್ತಾರೋ, ಆತನ ಅರಿವನ್ನು ಆತನನ್ನು ಅರಿಯುವಂಥದ್ದನ್ನು ಯಾರು ಬಯಸುತ್ತಾರೋ ನಾವು ನೋಡ್ತೇವೆ, ಅವರು ದೇವರ ಅತಿಶಯವಾದ ಕೃಪೆಗಳನ್ನು ಅನುಭವಿಸುವಂಥವರಾಗಿರ್ತಾರೆ. ಅಂಥವರಿಗೆ ದೇವರ ಸಾನ್ನಿಧ್ಯದ ಪ್ರತ್ಯಕ್ಷತೆ ಉಂಟಾಗುವಂಥದ್ದಾಗಿರ್ತೈತೆ. ಯಾವಾಗಾದರೆ ಒಬ್ಬ ಮನುಷ್ಯನಿಗೆ ದೇವರ ಸಾನ್ನಿಧ್ಯದ ಪ್ರತ್ಯಕ್ಷತೆ ಅವನ ಅಂತರಂಗದಲ್ಲಿ ಹೊಳೆಯುತ್ತೇತೋ ನಾವು ನೋಡ್ತೇವೆ, ಅವನಿಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ನಾವು ನೋಡ್ತೇವೆ ನಮ್ಮ ಅಗತ್ಯಗಳು, ನಮ್ಮ ಆಶೆಗಳು, ಇವುಗಳಿಗಾಗಿ ನಾವು ಬೇಡುವಂಥದ್ದಾದರೆ ಒಂದು ಪರಿಮಿತಿ ನಮಗೆ ಅಷ್ಟಕ್ಕಿಂತ ಜಾಸ್ತಿ ಕೇಳಲ್ಲ. ಎಷ್ಟು ಆಶೆ ಪಟ್ಟರು ಅದಕ್ಕೊಂದು ಪರಿಮಿತಿ ಇದ್ದೇ ಇರ್ತೈತೆ, ಅಷ್ಟೇ ನಾವು ಆಶೆ ಪಟ್ಟು ನಾವು ಕೇಳುವಂಥವರಾಗಿರ್ತೇವೆ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ದೇವರು ನಮಗಾಗಿ ಸಿದ್ಧಪಡಿಸಿರುವಂಥದ್ದು ನಮ್ಮ ಕಣ್ಣು ಕಾಣಲಿಲ್ಲ, ನಮ್ಮ ಕಿವಿ ಕೇಳಲಿಲ್ಲ, ಅದರ ಭಾವನೆ ನಮ್ಮ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ದೇವರು ತಾನು ಪ್ರೀತಿಸಿದವರಿಗಾಗಿ ಸಿದ್ಧಪಡಿಸಿರುವಂಥವುಗಳು, ಆ ಮೇಲುಗಳು ನಮ್ಮ ಮನುಷ್ಯನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ನಮ್ಮ ಹೃದಯದಲ್ಲಿ ಗೋಚರವೇ ಆಗಲಿಲ್ಲ. ಅಷ್ಟು ಉನ್ನತ ಸಂಗತಿಗಳು ನಮಗೋಸ್ಕರ ದೇವರು ಸಿದ್ಧ ಮಾಡಿದ್ದಾನೆ. ನಾವು ಬೇಡುವಂಥದ್ದು ಬಹಳ ಸ್ವಲ್ಪ ಸಂಗತಿಗಳು, ಬಹಳ ಅಲ್ಪವಾದ ಸಂಗತಿಗಳು, ಈವನ್ ಅದಕ್ಕೆ ಬೇಡಬೇಕಾದ ಅಗತ್ಯವೇ ಇಲ್ಲ, ಅವು ಆಲ್ರೆಡಿ ಸಿದ್ಧವಾಗಿದ್ದಾವೆ. ಹಲ್ಲೆಲೂಯಾ. ಅದು ಬೇಕೆಂಬುದಾಗಿ ನಿಮ್ಮ ಪರಲೋಕದ ತಂದೆಗೆ ತಿಳಿದಿದೆ, ಬೇಡಿಕೋ ಎಂಬುದಾಗಿ ಸಹ ಯೇಸುಸ್ವಾಮಿ ಹೇಳ್ತಾ ಇಲ್ಲ. ಆತನು ಹೇಳ್ತಾನೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 33 ತನಕ ನಾವು ಓದ್ತಾ ಬರುವಾಗ ದಿನನಿತ್ಯ ನಮಗೇನು ಬೇಕು ಆ ಸಂಗತಿಗಳ ಬಗ್ಗೆ ಆತನ ಮಾತನಾಡ್ತಾನೆ. ಏನು ಊಟ ಮಾಡಬೇಕು, ಏನು ಹೊದ್ದುಕೊಳ್ಬೇಕು, ಎಲ್ಲಿ ವಾಸ ಮಾಡಬೇಕು, ಈ ಸಂಗತಿಗಳ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ಇದರ ಬಗ್ಗೆ ನೀವು ಆಲೋಚನೆ ಮಾಡಬೇಡ್ರಿ. ಈ ಅನ್ಯ ಜನಗಳು ಇವುಗಳ ವಿಷಯವಾಗಿ ಆಲೋಚನೆ ಮಾಡ್ತಾರೆ, ಆದರೆ ಇವು ನಿಮಗೆ ಬೇಕೆಂಬುದಾಗಿ ನಿಮ್ಮ ಪರಲೋಕದ ತಂದೆಗೆ ಗೊತ್ತಿದೆ. ಇಲ್ಲ, ಆತನು ಬೇಡಿಕೋ, ಈ ಸಂಗತಿಗಳಿಗೆ ಬೇಡಿಕೋ ಎಂಬುದಾಗಿ ಹೇಳಿಲ್ಲ. ಅದಕ್ಕೆ ನಾವು ನೋಡ್ತೇವೆ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ಅಲ್ಲಿನ ಬರೆಯಲ್ಪಟ್ಟಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಇಲ್ಲಿ ದೇವರು ಹೇಳಿದ್ದಾನಲ್ಲ, ಏನು ಬೇಕಾದರೂ ಬೇಡಿಕೊಳ್ಳಿರಿ ಎಂಬುದಾಗಿ. ಹಾಗಾದರೆ ನನಗೆ ಬೇಕಾದ ವಸ್ತುಗಳನ್ನು ಕೇಳೋದು ತಪ್ಪ, ಅಥವಾ ನನಗೆ ಆಶೆಪಟ್ಟ ಸಂಗತಿಗಳನ್ನು ಕೇಳೋದು ತಪ್ಪ, ಈ ಲೋಕದಲ್ಲಿ ನನ್ನ ಅಗತ್ಯಗಳಿಗೆ ಕೇಳೋದು ತಪ್ಪ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಅಲ್ಲಿ ಸಹ ಬೇಕಾದ ಸಂಗತಿಗಳು, ಮನುಷ್ಯನಿಗೆ ಬೇಕಾಗಿರುವಂಥದ್ದು ಆತನ ಪ್ರಸನ್ನತೆ, ಆತನ ಕುರಿತಾದ ಅರಿವು, ಆತನ ಸಂಬಂಧದ, ಆತನ ಅನ್ಯೋನ್ಯತೆಯ ಅನುಭವ, ಆತನೊಂದಿಗೆ ನಡೆಯುವ ಅನುಭವ. ಹಲ್ಲೆಲೂಯಾ. ಆತನೊಂದಿಗೆ ಅನ್ಯೋನ್ಯತೆಯ ಅನುಭವ, ಇದು ಮನುಷ್ಯನಿಗೆ ಬೇಕಾಗಿರುವಂಥ ಸಂಗತಿ. ಆತನ ವಾಕ್ಯದ ಸತ್ಯಾರ್ಥಗಳು ಮನುಷ್ಯನಿಗೆ ಬೇಕು, ಆತನ ಕುರಿತಾದ ಪ್ರತ್ಯಕ್ಷತೆ, ಪ್ರಕಟಣೆಗಳು ಮನುಷ್ಯನ ಆತ್ಮಕ್ಕೆ ಬೇಕು. ಇದು ನಮಗೆ ಬೇಕಾಗಿರುವಂಥ ಸಂಗತಿಗಳು. ಹಲ್ಲೆಲೂಯಾ. ಇದನ್ನು ನಾವು ಯಾವಾಗಾದರೆ ಬಯಸ್ತೇವೋ, ಇದನ್ನು ದೇವರ ಸನ್ನಿಧಿಯಲ್ಲಿ ನಾವು ಅಪೇಕ್ಷಿಸ್ತೇವೋ, ನಾವು ನೋಡ್ತೇವೆ ಈ ಲೋಕದಲ್ಲಿ ನಾವೇನು ಸಣ್ಣ ಪುಟ್ಟ ಸಂಗತಿಗಳನ್ನ ನಾವು ಕೇಳ್ತೇವೋ ಅದು ಏನೂ ಅಲ್ಲ. ನಾವು ಬೇಡುವುದಕ್ಕಿಂತ, ಯೋಚನೆ ಮಾಡೋದಕ್ಕಿಂತ ಅತ್ಯಧಿಕವಾಗಿ ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಕಣ್ಣು ಕಂಡಿರುವುದಿಲ್ಲ, ನಮ್ಮ ಕಿವಿ ಕೇಳಿರುವುದಿಲ್ಲ, ನಮ್ಮ ಮನಸ್ಸಿನ ಗ್ರಾಹಿಕೆಗೆ ಅದು ಯಾವತ್ತೂ ಬಂದಿರುವುದಿಲ್ಲ. ಅಷ್ಟು ಉನ್ನತ ಸಂಗತಿಗಳಲ್ಲಿ ಕರ್ತನು ನಮ್ಮನ್ನು ನಡೆಸುವಂಥ ಆತನಾಗಿರ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಉನ್ನತವಾಗಿದ್ದಾವೆ ಎಂಬುದಾಗಿ. ನಮ್ಮನ್ನು ಏನು ಮಾಡಬೇಕಂತಿದ್ದಾನೋ ನಮಗೆ ಅದರ ಆಲೋಚನೆ ನಮಗಿಲ್ಲ, ಆ ಜ್ಞಾನವೇ ನಮಗಿಲ್ಲ, ಆ ಪ್ರತ್ಯಕ್ಷತೆ ನಮಗಿಲ್ಲ. ಬಟ್ ಅದಕ್ಕೆ ದೇವರು ಹೇಳ್ತಾನೆ, ನೀನು ನನ್ನ ಸಾನ್ನಿಧ್ಯಕ್ಕೆ ಬಾ, ನಿನ್ನ ವಿಷಯವಾದ ನನಗಿರುವ ಆಲೋಚನೆಗಳನ್ನು ನೆರವೇರಿಸ್ತೇನೆ, ನಿನಗಾಗಿ ನಾನು ಮಾಡಿರುವಂಥ ಮಾರ್ಗಗಳಲ್ಲಿ ನಾನು ನಿನ್ನ ನಡೆಸ್ತೇನೆ, ನೀನು ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬುದಾಗಿ. ನಾವು ಆತನ ಸಾನ್ನಿಧ್ಯಕ್ಕೆ ಹೋಗೋದಂದರೆ ಲಿಸ್ಟ್ ಹಿಡ್ಕೊಂಡು ಹೋಗೋದೇ ಗೊತ್ತು, ನಮಗೇನು ಬೇಕೋ ಬರೆದುಕೊಂಡು ಹೋಗೋದೇ ಗೊತ್ತು, ಯಾರ್ಯಾರಿಗೆ ಏನು ಬೇಕೋ ತಿಳ್ಕೊಂಡು ಹೋಗೋದೇ ಗೊತ್ತು. ಯಾವಾಗಲೂ ಇದು ಕೊಡು, ಅದು ಕೊಡು, ಹಿಂಗೆ ಮಾಡು, ಹಂಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳೋದೇ ನಮಗೆ ಗೊತ್ತು. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ, ಹಾಗೆ ಕೇಳುವಂಥದ್ದು ಅದು ನಮ್ಮ ಭೋಗೇಚ್ಛೆಗಳಿಗಾಗಿ ಕೇಳುವಂಥದ್ದು ಎಂಬುದಾಗಿ.
ಭೋಗೇಚ್ಛೆಗಳಿಗಾಗಿ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಕೆಳಗಡೆ ನೋಡ್ತಾ ಬರುವಾಗ ಹೇಳ್ತಾನೆ ಆತನು, ವ್ಯಭಿಚಾರಿಗಳು ನೀವು, ಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕದಲ್ಲಿ ಬೇಕಾಗಿರುವಂಥವುಗಳಿಗೆ ನೀವು ಅಂಟಿಕೊಂಡು ಅದನ್ನೇ ಬೇಡ್ತಾ ಹೋಗ್ತಿರಲ್ಲ, ಅದು ದೇವರಿಗೆ ಇಷ್ಟ ಇಲ್ಲ. ದೇವರು ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಮಹತ್ತರವಾದ ಸಂಗತಿಗಳು ನಿನಗೋಸ್ಕರ ಕಾದುಕೊಂಡಿದ್ದಾವೆ. ದೇಶದ ಉನ್ನತ ಸ್ಥಳದಲ್ಲಿ ನಿನ್ನ ನಡೆಯ ಮಾಡುವಂತಾತನಾಗಿರ್ತಾನೆ. ನಿನ್ನ ಮೂಲಕ ತನ್ನ ರಾಜ್ಯವನ್ನು ಪ್ರಖ್ಯಾತಿಗೆ ತರುವಂಥ ಉದ್ದೇಶ ಆತನು ಹೊಂದಿರುವಂತಾತನಾಗಿದ್ದಾನೆ. ನಿನ್ನ ಮೂಲಕ ವೈರರ ರಾಜ್ಯವನ್ನು ನಾಶಪಡಿಸುವಂಥದಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. ಇನ್ನೂ ಹೇಳಬೇಕಾದ್ರೆ ನಿನ್ನ ಮೂಲಕ ಈ ಲೋಕದಲ್ಲಿ ಆತನು ಜೀವಿಸಬೇಕೆಂಬ ಉದ್ದೇಶವನ್ನು ಆತನು ಹೊಂದಿರುವಂಥ ಆತನಾಗಿದ್ದಾನೆ. ಅತಿಶಯವಾದ ಕೃಪೆಯನ್ನು ಆತನಿರುತ್ತಾನೆ. ಅದಕ್ಕೆ ಆತನು ಹೇಳ್ತಾನೆ, ದೇವರಿಗೆ ಒಳಗಾಗಿರ್ರಿ, ವೈರಿಯನ್ನು ಎದುರಿಸಿ, ಸೈತಾನನನ್ನು ಎದುರಿಸ್ರಿ. ಈ ಲೋಕದಲ್ಲಿ ಏನು ಬೇಕು ಎಂಬ ಚಿಂತೆಗಳಿಗೆ ಅವಕಾಶ ಕೊಡಬೇಡ್ರಿ, ಅಂಥ ಆಲೋಚನೆಗಳಿಗೆ ಅವಕಾಶ ಕೊಡಬೇಡ್ರಿ. ಅಂತ ಈ ಲೋಕದಲ್ಲಿ ನನಗೆ ಏನು ಬೇಕು ಎಂಬ ಯೋಚನೆ ಬಂತ, ನೀನು ಹೇಳು, ನನಗೆ ಏನು ಬೇಕು ನನ್ನ ತಂದೆಗೆ ತಿಳಿದಿದೆ ಎಂಬುದಾಗಿ ಸಾಕು. ಖಂಡಿತವಾಗಿ ನಿನಗೆ ಯಾವ ಕೊರತಿಲ್ಲದಾಗೆ ನೀನು ನಡೆಸಲ್ಪಡುವಂಥ ವ್ಯಕ್ತಿಯಾಗಿರ್ತೀಯ. ದೇವರ ವಾಕ್ಯ ಹೇಳ್ತಾನೆ, ನೀವು ಆತನ ಸಮೀಪಕ್ಕೆ ಬನ್ನಿರಿ, ಆಗಲ್ಲ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆತನ ಸಮೀಪಕ್ಕೆ, ಆತನನ್ನು ಅಪೇಕ್ಷಿಸು, ಆತನ ಅರಿವನ್ನು ಅಪೇಕ್ಷಿಸು, ಆತನ ದರ್ಶನವನ್ನು ಅಪೇಕ್ಷಿಸು, ಆತನ ಬಲವನ್ನು ಅಪೇಕ್ಷಿಸು. ಆ ಬಲವನ್ನು ಅರಿ, ಆತನ ಶಕ್ತಿಯನ್ನು ಅರಿಲಿಕ್ಕೆ ಪ್ರಾರಂಭಿಸು. ಸ್ವಾಮಿ, ನಿನ್ನ ಪ್ರೀತಿಯನ್ನು ನಾನು ಅರಿಯಬೇಕು, ನನಗೆ ಸಹಾಯ ಮಾಡು. ಸ್ವಾಮಿ, ನಿನ್ನ ಬಲವನ್ನು ನಾನು ಅರಿಯಬೇಕು, ನನಗೆ ಸಹಾಯ ಮಾಡು. ನಿನ್ನ ಕೃಪೆ ಅತಿಶಯವಾದದ್ದು ಎಂಬುದಾಗಿ ಹೇಳ್ತೈತೆ. ನನ್ನ ಮೇಲೆ ಸ್ವಾಮಿ ಧಾರಾಳವಾದ ಕೃಪೆಯನ್ನು ಸುರಿಸಿದ್ದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತೈತೆ. ನಿನ್ನ ಕೃಪೆಯನ್ನು ಅರಿಯುವ ಹಾಗೆಯೇ ಸಹಾಯ ಮಾಡು. ಪ್ರೈಸ್ ದಿ ಲಾರ್ಡ್. ಹೀಗೆ ಇದನ್ನು ಅಪೇಕ್ಷಿಸುವಂಥದ್ದು, ಸ್ವಾಮಿ ನಿನ್ನ ಪ್ರಸನ್ನತೆ ಎಂಥ ಅದ್ಭುತವಾದದ್ದು, ಅದನ್ನು ಅನುಭವಿಸುವಂತೆ ನನಗೆ ಸಹಾಯ ಮಾಡು, ಅದನ್ನು ಅರಿಯುವಂತೆ ನನಗೆ ಸಹಾಯ ಮಾಡು. ಅದರ ಅನ್ಯೋನ್ಯತೆ ಅನುಭವ ನನಗೆ ಅನುಗ್ರಹ ಮಾಡು. ಪ್ರತಿನಿತ್ಯ ನಿನ್ನ ಪ್ರಸನ್ನತೆಯಲ್ಲಿ ಕರ್ತನೆ ನಾನು ನಗಿಯುವಂತೆ ನನಗೆ ಕೃಪೆ ಕೊಡು. ಇದು ಆತನ ಪ್ರಸನ್ನತೆಯನ್ನು, ಆತನನ್ನು ಧ್ಯಾನಿಸುವಂಥದ್ದನ್ನು, ಆತನನ್ನು ಅರಿಯುವಂಥದ್ದನ್ನು ನಾವು ಯಾವಾಗಾದರೆ ಅಪೇಕ್ಷಿಸ್ತೇವೋ ಅದುವೇ ಆತನ ಮುಖವನ್ನು ಹುಡುಕುವಂಥದ್ದು, ಆತನ ಸಾನ್ನಿಧ್ಯವನ್ನು ಹುಡುಕುವಂಥದ್ದು. ಆದರೆ ಅನೇಕ ಸಾರಿ ಮಿಸ್ ಮಾಡ್ಕೊಳ್ತೇವೆ. ಆತನ ಕೈಯನ್ನು ಹುಡುಕ್ತೇವೆ, ಏನು ಕೊಡ್ತಾನಾತ ಎಂಬುದಾಗಿ. ಆತನ ಮುಖವನ್ನು ಹುಡುಕಿದರೆ ನೀನು ಏನು ಕೊಡ್ತಾನಾತಂತ ಎದುರು ನೋಡೋ ಕೆಲಸವೇ ಇಲ್ಲ. ಯಾವಾಗಲೂ ಆತನ ಪ್ರಭಾವದ ಐಶ್ವರ್ಯದಲ್ಲಿ, ಆತನ ಮೇಲುಗಳಲ್ಲಿ, ಆತನ ಪ್ರೊಟೆಕ್ಷನಲ್ಲಿ, ಆತನ ಮಹಿಮೆಯಲ್ಲಿ ನಾವು ನಡೆಸಲ್ಪಡುವಂಥವರು ನಾವಾಗಿರ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಆತನ ಪ್ರಸನ್ನತೆಯನ್ನು ಹುಡುಕುವವರಾಗಿ, ಆತನ ಮುಖವನ್ನು ಹುಡುಕುವವರಾಗಿರಬೇಕು, ಆತನ ಸ್ವಭಾವವನ್ನು ಹುಡುಕುವವರಾಗಿರಬೇಕು, ಆತನ ಪ್ರಭಾವವನ್ನು ಹುಡುಕುವವರಾಗಿರಬೇಕು, ಆತನ ನೀತಿಯನ್ನು ಹುಡುಕುವವರಾಗಿರಬೇಕು. ಸ್ವಾಮಿ, ನಿನ್ನ ನೀತಿ ಏನ ನೀತಿ? ನಿನ್ನ ನೀತಿಯನ್ನು ನನಗೆ ಕೊಟ್ಟಿದ್ದಿ ಎಂಬುದ ಕ್ರಿಸ್ತನಲ್ಲಿ ದೇವರ ವಾಕ್ಯ ಹೇಳ್ತೈತೆ. ಸ್ವಾಮಿ, ಕ್ರಿಸ್ತ ಯೇಸುವಿನಲ್ಲಿ ದೊರಕುವಂಥ ಆ ನೀತಿಯನ್ನು ಅರಿಯುವುದಕ್ಕೆ ನನಗೆ ಸಹಾಯ ಮಾಡು. ಇವುಗಳ ಬಗ್ಗೆ ನಮಗೇನೂ ಗೊತ್ತಿಲ್ಲ, ಬಟ್ ನಾವು ಈ ಲೋಕದಲ್ಲಿ ಜಯಶಾಲಿಗಳಾಗಬೇಕೆಂಬುದಾಗಿ ಅಪೇಕ್ಷಿಸ್ತೇವೆ. ಸ್ವಾಮಿ, ಜಯವೇ ಕೊಡು, ಸೋಲೇ ಬೇಡ ಎಂಬುದಾಗಿ ಹೇಳ್ತೇವೆ. ಬಟ್ ಅನೇಕ ಸಾರಿ ಸೋಲ್ತಾನೆ ನಾವು ಹೋಗುವಂಥವರಾಗಿರ್ತೇವೆ. ಕಾರಣ ಏನು ಗೊತ್ತಾ? ದೇವರನ್ನು ಅರಿಯದೆ, ದೇವರ ಸಾನ್ನಿಧ್ಯವನ್ನು ಮತ್ತು ಅನುಭವಿಸದೆ, ಆ ದೇವರ ಮಹಿಮೆಯನ್ನು ಅರಿಯದೆ ನಾವು ಈ ಲೋಕದಲ್ಲಿ ಜೀವಿಸುವುದರಿಂದ ನಾವು ಯಾವಾಗಲೂ ಸೋಲುಗಳಿಗೆ ಒಳಗಾಗುವಂಥವರಾಗಿರ್ತೇವೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಆತನ ಸಾನ್ನಿಧ್ಯವನ್ನು ನಾವು ಅಪೇಕ್ಷಿಸೋಣ, ಆತನ ಪ್ರಸನ್ನತೆಯನ್ನು ನಾವು ಹುಡುಕೋಣ. ಆತನ ಸಾನ್ನಿಧ್ಯದಲ್ಲಿ ಆತನನ್ನು ಧ್ಯಾನ ಮಾಡುವುದನ್ನು ನಾವು ಆತನ ಕುರಿತು ಧ್ಯಾನ, ಆತನ ಪ್ರೀತಿಯ ಕುರಿತು ಧ್ಯಾನ, ಆತನ ನಂಬಿಕಸ್ತಕತೆ ಕುರಿತು ಧ್ಯಾನ, ಆತನ ಕೃಪೆಯ ಐಶ್ವರ್ಯದ ಬಗ್ಗೆ. ಆತನ ಕೃಪೆಯ ಐಶ್ವರ್ಯ ಎಷ್ಟು ದೊಡ್ಡದು! ಪಾಪಿಗಳಾದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆಂದರೆ ಆತನ ಕೃಪೆ ಎಷ್ಟು ದೊಡ್ಡದು! ನಮಗೋಸ್ಕರ ದೇವರಾಗಿರುವಂಥ ಆತನು, ದೈವ ಸ್ವರೂಪಿಯಾಗಿರುವಂಥ ಆತನು ಆ ಮಹಾಪದವಿಯನ್ನು ಬಿಡಲೆಲ್ಲೆನು ಎಂಬುದಾಗಿ ಎನಿಸದೆ ಅದನ್ನು ಬರಿದು ಮಾಡಿಕೊಂಡು ಬಂದು, ನರನಾಗಿ ಬಂದು ಶಿಲುಬೆಯ ಮರಣವನ್ನು ಹೊಂದುವಷ್ಟು ತನ್ನಂತ ತಗ್ಗಿಸಿಕೊಂಡಿದ್ದಾನೆಂದರೆ ಎಂಥ ಕೃಪೆ! ಆ ಕೃಪೆಯನ್ನು ಅರಿಯುವಂಥದ್ದನ್ನು ದೇವರು ಬಯಸುವಂಥ ಆತನಾಗಿರ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಏನನ್ನು ಅಪೇಕ್ಷಿಸಬೇಕೋ ಅದನ್ನು ಅಪೇಕ್ಷಿಸುವಾಗ ನಾವು ಈ ಲೋಕದಲ್ಲಿ ಹೋರಾಡಬೇಕಾಗಿಲ್ಲ, ಕಾದಾಡಬೇಕಾಗಿಲ್ಲ,
ಹೊಟ್ಟೆ ಕಿಚ್ಚು ಪಡಬೇಕಾಗಿಲ್ಲ. ನಮಗಿದು ಬೇಕಪ್ಪ ಅದು ಬೇಕಪ್ಪ ಅಂತ ಕೇಳಬೇಕಾಗಿಲ್ಲ. ನಾವು ಮಹಿಮೆ ಉಳ್ಳ ದೇವರ ಮಹಿಮೆಯಲ್ಲಿ ನಾವು ನಗಿಸಲ್ಪಡುವಂಥವರಾಗಿರ್ತೇವೆ. ದೇವರೊಂದಿಗೆ ನಾವು ನಡೆಯುವಂಥವರಾಗಿರ್ತೇವೆ. ಮಹಾಜಯಗಳು ನಮ್ಮದಾಗುವಂಥವಾಗಿರ್ತವೆ. ಹಲ್ಲೆಲೂಯಾ. ಇದರ ಸಂಬಂಧವಾಗಿ ಕೆಲವು ವಚನಗಳನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಪೂರ್ವಕಾಲ ವೃತ್ತಾಂತಗಳು 16ನೇ ಅಧ್ಯಾಯ 11ನೇ ವಚನ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸಹ ನಾವು ನೋಡ್ತೇವೆ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಸ್ವಾಮಿ, ನಾವು ಆಶ್ರಯಿಸಬೇಕಾದದ್ದು ದೇವರನ್ನು, ಆತನ ಬಲವನ್ನು. ಸ್ವಾಮಿ, ಇದು ಮಾಡು ಅದು ಮಾಡಿ ಎಂಬುದಾಗಲ್ಲ. ಸ್ವಾಮಿ, ನಿನ್ನನ್ನು ಆಶ್ರಯಿಸಿದ್ದೇನೆ, ನನ್ನ ಬಗ್ಗೆ ನಿನ್ನ ಚಿತ್ತ ನೆರವೇರಲಿ, ನನ್ನ ಬಗ್ಗೆ ನಿನ್ನ ಆಲೋಚನೆಗಳು ನೆರವೇರಲಿ. ನೀನು ದೊಡ್ಡವನಾಗಿದ್ದೆ ಸ್ವಾಮಿ, ನಿನ್ನ ಬಲವು ಉನ್ನತವಾಗಿದೆ ಕರ್ತನೆ. ನೀನು ನನ್ನಲ್ಲಿ ಸಾಧಿಸುವ ಕಾರ್ಯಗಳನ್ನು ಸಾಧಿಸುವ ನಿನ್ನ ಪರಾಕ್ರಮೆಯನ್ನು ನಾನು ಆಶ್ರಯಿಸಿಕೊಳ್ತೇನೆ ಎಂಬುದಾಗಿ ದೇವರನ್ನು, ಆತನ ಬಲವನ್ನು ನಾವು ಆಶ್ರಯಿಸಿಕೊಳ್ಳಬೇಕಂತೆ. ಇಲ್ಲಿ ನಾವು ನೋಡ್ತೇವೆ, ತಿರುಗಿ ಹೇಳ್ತೇವೆ, ನೀವು ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂಬುದಾಗಿ 11ನೇ ವಚನ. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ದರ್ಶನ, ನಾವು ಯಾರಾದರೂ ಆತನ ದರ್ಶನ ಬಗ್ಗೆ ಕೇಳ್ತೇವ? ಕೇಳಿದರೂ ಸಹ ಯಾರ ಬಗ್ಗೆ ಆದರೂ ದರ್ಶನ ತೋರಿಸಂತ ಕೇಳ್ತೇವೆ ಹೊರತು ದೈವ ದರ್ಶನವನ್ನು ನಾವು ಕೇಳುವುದಿಲ್ಲ. ಅವ್ರ ಬಗ್ಗೆ ನೀನೇನು ಹೇಳ್ತೀಯ ಸ್ವಾಮಿ, ಇವ್ರ ಬಗ್ಗೆ ನೀನೇನು ಹೇಳ್ತೀಯ ಸ್ವಾಮಿ, ಇವ್ರ ಬಗ್ಗೆ ನೀನೇನು ಮಾಡ್ತೀಯ ಸ್ವಾಮಿ, ಅವ್ರ ಬಗ್ಗೆ ನೀನೇನು ಮಾಡ್ತೀವಿ, ಅವ್ರು ಎಂಥವ್ರು ತಿಳಿಯಪಡಿಸು, ಅಥವಾ ನಮ್ಮ ಜೀವನ ಹೇಗೆ ಹೋಗ್ತೈತೆ ತಿಳಿಯಪಡಿಸು. ಇವುಗಳ ಬಗ್ಗೆ ದರ್ಶನ ಕೇಳ್ತೇವೆ. ಯಾರಾದರೂ ಸೇವಕರ ಹತ್ರ ಸಹ ಕೆಲವರು ಕೇಳುವವರನ್ನು ನಾನು ಕೇಳಿದ್ದೇನೆ, ನಮ್ಮ ಬಗ್ಗೆ ದೇವರು ಏನಾದರೂ ತೋರಿಸಿದ್ರೆ ನಿಮಗೆ? ನಿನ್ನ ಬಗ್ಗೆ ನಿನಗೆ ತೋರಿಸಬೇಕಾದ ಅಗತ್ಯತೆ ಇಲ್ಲ. ನೀನು ಆತನ ದರ್ಶನವನ್ನು ನೀನು ಬಯಸಬೇಕು. ಆಗ ನಮ್ಮ ಮಹಿಮೆಗಳು ನಮಗೆ ಪ್ರತ್ಯಕ್ಷವಾಗುವಂಥವಾಗಿರ್ತವೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ಆತನ ದರ್ಶನವನ್ನು ಅಪೇಕ್ಷಿಸಿರಿ, ಆತನ ಮುಖವನ್ನು ಹುಡುಕಿರಿ, ಆತನ ಸಾನ್ನಿಧ್ಯವನ್ನು ಅಪೇಕ್ಷಿಸಿರಿ, ಆತನ ಪ್ರಸನ್ನತೆಯನ್ನು ಅಪೇಕ್ಷಿಸಿರಿ, ಆತನನ್ನು ಅರಿಯುವಂಥದ್ದನ್ನು ಅಪೇಕ್ಷಿಸಿರಿ, ಆತನ ಅರಿವನ್ನು ನೀವು ಅಪೇಕ್ಷಿಸಿರಿ ಎಂಬುದಾಗಿ. ಅದಕ್ಕೆ ಪ್ರತಿನಿತ್ಯ ನಾವು ಕೇಳಬೇಕು, ಸ್ವಾಮಿ, ನಿನ್ನ ದರ್ಶನವನ್ನು ನನ್ನ ಆತ್ಮಕ್ಕೆ ಅನುಗ್ರಹ ಮಾಡು, ನಿನ್ನ ಪ್ರತ್ಯಕ್ಷತೆ ನನಗಾಗ. ನಾವು ಪ್ರತ್ಯಕ್ಷತೆ ಅಂದ ಕೂಡಲೇ ದೇವರ ರೂಪ ನೋಡಲಿಕ್ಕೆ ನಾವು ಪ್ರಾರಂಭಿಸ್ತೇವೆ, ಕೇಳ್ಕೊಳ್ತೇವೆ. ಆತನು ಹಿಂಗಿದ್ದಾನೆ, ಆತನು ಎಷ್ಟು ಎತ್ತರ ಇದ್ದಾನೆ, ಎಷ್ಟು ದಪ್ಪ ಇದ್ದಾನೆ. ಸತ್ಯವೇದದಲ್ಲಿ ಕೆಲವು ಕಡೆ ಆತನ ಪ್ರತ್ಯಕ್ಷತೆ ಭಕ್ತರಿಗಾದದ್ದನ್ನು ಅವರು ಬರೆದಿದ್ದಾರೆ. ಆತನ ಕೂದಲಿಗಿತ್ತು, ಮುಖ ಹೀಗಿತ್ತು, ಕಣ್ಣಿಗಿತ್ತು, ಆತನ ಧ್ವನಿ ಹೀಗಿತ್ತು, ಆತನ ಪಾದಗಳು ಹೀಗಿದ್ದವು ಎಂಬುದಾಗಿ ಕೆಲವು ಸಂಗತಿಗಳನ್ನು ಪ್ರಕಟಣಾ ಗ್ರಂಥದಲ್ಲಿ ಆಯಾ ಪುಸ್ತಕಗಳಲ್ಲಿ ನಾವು ನೋಡ್ತೇವೆ. ನಾವು ಆ ರೀತಿ ದರ್ಶನ ಅಂತೇಳಿ ನಾವು ನೋಡ್ತೇವೆ. ದೇವರ ಆ ರೀತಿಯ ಸಂಗತಿಗಳಲ್ಲ. ಸ್ವಾಮಿ, ನಿನ್ನ ದರ್ಶನವನ್ನು ನೀನು ಯಾರೋ ತಿಳಿಯುವಂತೆ ಸಹಾಯ ಮಾಡು, ನೀನು ಏನೋ ತಿಳಿಯುವಂತೆ ಸಹಾಯ ಮಾಡು, ನಿನ್ನ ಪ್ರೀತಿಯನ್ನು ತಿಳಿಯಲು, ನಿನ್ನ ನಂಬಿಕಸ್ತಕತೆಯನ್ನು ತಿಳಿಯಲು, ನಿನ್ನ ಕೃಪೆಗಳನ್ನು ಅರಿಯಲು ನನಗೆ ನಿನ್ನ ದರ್ಶನವನ್ನು ನನಗೆ ಅನುಗ್ರಹ ಮಾಡೆಂಬುದಾಗಿ ಅದರ ಅಪೇಕ್ಷೆ, ದೇವರನ್ನು ತಿಳಿಯುವಂಥ, ಕ್ರಿಸ್ತನನ್ನು ತಿಳಿಯುವಂಥ, ಕ್ರಿಸ್ತನಲ್ಲಿ ದೊರಕುವಂಥ ನೀತಿಯನ್ನು ತಿಳಿಯುವಂಥ ಅಪೇಕ್ಷೆ ನಾವು ಪಡಬೇಕು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅನೇಕ ಕಡೆ ನಾವು ನೋಡ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ ಆಸನಿಗೆ ದೇವರು ಹೇಳ್ತಾನೆ, ನೀವು ನನ್ನನ್ನು ಹುಡುಕಿದರೆ ನಾನು ನಿಮಗೆ ಸಿಗ್ತೇನೆ ಎಂಬುದಾಗಿ ಹೇಳ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತಗಳು 15ನೇ ಅಧ್ಯಾಯ 2ನೇ ವಚನವನ್ನು ಓದೋಣ. ದೇವರ ಆತ್ಮವು ಬಂದದರಿಂದ ಆತನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ, ಎಲ್ಲ ಯೆಹೂದ್ಯ ಬೆನ್ಯಾಮೀನ ಕುಲದವರೇ ಕಿವಿಕೊಡಿರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ಆತನು ನಿಮಗೆ ಸಿಗುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಇಲ್ಲಿ ಹಳೆ ಒಡಂಬಡಿಕೆ ಅನೇಕ ಕಡೆ ನೀವು ನನ್ನನ್ನು ಹುಡುಕಿವಿರಿ, ನನ್ನನ್ನು ಮೊರೆ ಇಡಲು ಹೋಗುವಿರಿ, ನೀವು ನನ್ನನ್ನು ಹುಡುಕಿದರೆ ನಾನು ಸಿಗ್ತೇನೆ ಎಂಬುವಂಥ ಮಾತನ್ನು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ನಾನು ಒಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನಿಮಗೆ ಬೇಕಾದದ್ದನ್ನು ಹುಡುಕಿರಿ ಅಂತ ಹೇಳ್ತಾ ಇಲ್ಲ. ಯುದ್ಧಗಳಲ್ಲಿ ಜಯಗಳನ್ನು ಹುಡುಕಿರಿ, ನಿಮಗೆ ಸೈನ್ಯವನ್ನು ಕಟ್ಟಿಕೊಳ್ಳುವಂಥದ್ದನ್ನು ಹುಡುಕಿರಿ, ಸೈನ್ಯದ ಸಂಖ್ಯೆಯನ್ನು ಹೆಚ್ಚಿಸಿಕೊ ಅಂಥದ್ದನ್ನು ಕೇಳ್ತಾ ಇಲ್ಲ ಆತನ ದೇವರಿಗೆ ಹೇಳ್ತಿರುವಂಥದ್ದು, ನನ್ನನ್ನು ಹುಡುಕಿರಿ, ಆಗ ನನ್ನನ್ನು ನೀವು ಹೊಂದಿಕೊಳ್ಳುವಿರಿ, ನನ್ನನ್ನು ಹುಡುಕಿದರೆ ನಾನು ನಿಮಗೆ ಸಿಕ್ಕುವೇನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅದರ ಅರ್ಥ, ನಾವು ದೇವರನ್ನು ಹುಡುಕುವಾಗ ದೇವರು ಪ್ರತ್ಯಕ್ಷನಾಗ್ತಾನೆ. ಅಂದರೆ ದೇವರ ಮಹಿಮೆಗಳು ನಾವು ನೋಡಲಿಕ್ಕೆ ಪ್ರಾರಂಭಿಸ್ತೇವೆ. ನಮ್ಮ ಜೀವನದಲ್ಲಿ ದೇವರ ಚಿತ್ತವೇನೋ ಅದು ಪ್ರತ್ಯಕ್ಷವಾಗಲಿಕ್ಕೆ, ಅಂದರೆ ನಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತೈತೆ.
ನಾವು ಕೇಳಿದ್ರೆ ಸಣ್ಣ ಸಂಗತಿಗಳು. ದೇವರ ಚಿತ್ತ ಉನ್ನತವಾಗಿದೆ. ಆ ಉನ್ನತವಾದ ಚಿತ್ತ ನಮ್ಮ ಜೀವನದಲ್ಲಿ ಪ್ರಕಟವಾಗಲಿಕ್ಕೆ ಅಥವಾ ನೆರವೇರಲಿಕ್ಕೆ ಪ್ರಾರಂಭಿಸ್ತೈತೆ. ಅದುವೇ ದೈವ ಪ್ರತ್ಯಕ್ಷತೆ. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರನ್ನು ಹುಡುಕಬೇಕು. ನಮಗೆ ಬೇಕಾದ ಸಂಗತಿಗಳನ್ನಲ್ಲ. ಅನೇಕ ಸಾರಿ ಸ್ವಸ್ಥತೆಯನ್ನು ಹುಡುಕ್ತೇವೆ, ಆರೋಗ್ಯವನ್ನು ಹುಡುಕ್ತೇವೆ, ಹಣಕಾಸನ್ನು ಹುಡುಕ್ತೇವೆ, ಬೇಕಾದ ವಸ್ತುಗಳನ್ನು ಸಂಗತಿಗಳನ್ನು ಹುಡುಕ್ತೇವೆ, ಅಥವಾ ಸಭೆಯನ್ನು ನಾವು ಹುಡುಕ್ತೇವೆ. ಸೇವಕರಾದರೆ ಸಭೆ ಬೆಳಿಬೇಕು, ಆತ್ಮಗಳು ಬರಬೇಕು ಎಂಬುದಾಗಿ ಅದನ್ನೇ ನಾವು ಹುಡುಕ್ತಾ ಇರ್ತೇವೆ. ಅದನ್ನು ಹುಡುಕೋದಲ್ಲ, ನಾವು ದೇವರನ್ನು ಹುಡುಕಬೇಕು. ಕ್ರಿಸ್ತ ಯೇಸುವನ್ನು ಅರಿಯುವಂಥದ್ದನ್ನು ನಾವು ಅಪೇಕ್ಷಿಸಬೇಕು. ಆತನಿಂದ ದೊರಕುವ ನೀತಿಯನ್ನು ನಾವು, ಆ ಪುನರುತ್ಥಾನದ ಶಕ್ತಿಯನ್ನು ಅರಿಯುವಂಥದ್ದನ್ನು ನಾವು ಅಪೇಕ್ಷಿಸಬೇಕು. ಆತನನ್ನು ನಾವು ಹುಡುಕುವಾಗ ನಾವು ನೋಡ್ತೇವೆ ಆತ ನಮಗೆ ಸಿಗ್ತಾನಂತೆ. ಅಂದರೆ ನಮಗೆ ಈ ಲೋಕದಲ್ಲಿ ಏನು ಬೇಕು, ಆತನ ಚಿತ್ತ ಏನಾಗಿದೆಯೋ ಅದೆಲ್ಲವೂ ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗಲಿಕ್ಕೆ ಪ್ರಾರಂಭಿಸ್ತೈತೆ, ನೆರವೇರಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತದೆ. ಕಡೆಯದಾಗಿ ಒಂದು ಮಾತು, ಆತನ ಕೈಯನ್ನು ಹುಡುಕುವವರು ನಾವಲ್ಲ, ಆತನ ಮುಖವನ್ನೇ ನಾವು ಹುಡುಕುವವರಾಗಿರೋಣ. ನಾವು ಬೇಕಾದ ಸಂಗತಿಗಳನ್ನು ಅಪೇಕ್ಷಿಸುವವರಲ್ಲ. ಅದು ಲೋಕಾಶೆ, ಅದು ಭೋಗಾಶೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನಮಗೆ ಬೇಕಾದದ್ದು ಈ ಲೋಕದಲ್ಲಿ ಏನು ಬೇಕು ದೇವರು ಖಂಡಿತ ಅನುಗ್ರಹಿಸ್ತಾನೆ, ಅದು ಆತನಿಗೆ ತಿಳಿದಿದೆ. ಬಟ್ ನಾವು ಅದನ್ನು ಬೇಡುವವರಲ್ಲ, ನಾವು ಬೇಡುವಂಥದ್ದು ದೇವರನ್ನೇ ಅಪೇಕ್ಷಿಸುವವರು, ದೇವರ ಸಾನ್ನಿಧ್ಯವನ್ನೇ ಅಪೇಕ್ಷಿಸುವವರು, ಆತನನ್ನು ಅರಿಯುವಂಥದ್ದು, ಆತನ ಅನ್ಯೋನ್ಯತೆಯನ್ನೇ ನಾವು ಅಪೇಕ್ಷಿಸುವವರಾಗಿರೋಣ. ಖಂಡಿತವಾಗಿ ಉನ್ನತವಾದ ದೇವರ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂಥವರು ನಾವಾಗಿರ್ತೇವೆ. ಗಾಡ್ ಬ್ಲೆಸ್ ಯು ಆಲ್. ಈ ವಾಕ್ಯ ನಿಮ್ಮಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ನಗಿಸಲಿ. ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಕರ್ತನೇ, ನಿನ್ನ ಕೈಯನ್ನಲ್ಲ ಸ್ವಾಮಿ, ನಿನ್ನ ಮುಖವನ್ನೇ ನಾವು ಅಪೇಕ್ಷಿಸುವವರಾಗುವಂತೆ, ಹುಡುಕುವವರಾಗುವಂಥದ್ದಂದರೆ ಏನು, ಕೆಲವು ಸಮಯದಲ್ಲಿ ನಿನ್ನ ಆತ್ಮನು ನಮ್ಮ ಹತ್ರ ಮಾತನಾಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಎಲ್ಲರೂ ಕರ್ತನೆ, ನಮ್ಮ ಜೀವನದಲ್ಲಿ ಈ ಲೋಕದಲ್ಲಿ ನಮಗೆ ಏನು ಬೇಕೋ ಅದನ್ನು ಹುಡುಕಿದ್ದು ಉಂಟು. ದಯಮಾಡಿ ಕ್ಷಮಿಸಯ್ಯ. ಅದು ಕರ್ತನೆ ನಾವು ಹುಡುಕಬೇಕಾದದ್ದು ಆ ಸಂಗತಿಗಳಲ್ಲ, ಈವನ್ ಬೇಡಬೇಕಾದದ್ದು ಆ ಸಂಗತಿಗಳಲ್ಲ, ಪ್ರಾರ್ಥಿಸಬೇಕಾದದ್ದು ಆ ಸಂಗತಿಗಳಲ್ಲ. ನಿನ್ನನ್ನೇ ಸ್ವಾಮಿ ನಾವು ಹುಡುಕಬೇಕಾಗಿದೆ. ನಿನ್ನ ಪ್ರಸನ್ನತೆಯನ್ನು ನಾವು ಅಪೇಕ್ಷಿಸಬೇಕಾಗಿದೆ. ನಿನ್ನ ಸಾನ್ನಿಧ್ಯವನ್ನು ಸ್ವಾಮಿ, ನಿನ್ನ ದರ್ಶನವನ್ನು ಅಪೇಕ್ಷಿಸಬೇಕಾಗಿದೆ. ನಿನ್ನನ್ನು ಅರಿಯುವಂಥದ್ದನ್ನು ನಾವು ಬೇಡಬೇಕಾಗಿದೆ ಸ್ವಾಮಿ. ಕರ್ತನೆ, ಈ ರೀತಿ ನಮ್ಮ ಜೀವನದಲ್ಲಿ ಉನ್ನತ ಮಟ್ಟದ ಸ್ವಾಮಿ ಕ್ರೈಸ್ತವ ಜೀವಿತವನ್ನು ನಡೆಸುವಂತೆ ಕೃಪೆಯನ್ನು ಅನುಗ್ರಹಿಸಯ್ಯ. ಪ್ರತಿಯೊಬ್ಬರನ್ನು ಬಲಪಡಿಸು. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ.